ಕಣ್ಣಿನ ಬೆಡಗಿಗೆ ಬಂತು ಬಿಗ್ ಆಫರ್. ಮಹಾಕುಂಭದ ಮೊನಾಲಿಸಾಗೆ ಈಗ ರೆಡ್ ಕಾರ್ಪೆಟ್ ಹಾಸಿ ಬಾಲಿವುಡ್ ಕರೀತಾ ಇದೆಯಾ ಅಂತ. ಮೊನಾಲಿಸಾಗೆ ಬಂತ ಬಾಲಿವುಡ್ ಫಿಲ್ಮ್ ಚಾನ್ಸ್. ನೋಡಿ, ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ವೈರಲ್ ಆದ್ರೂ ಕೂಡ ಮೊದಲಿಗೆ ಅವಕಾಶಗಳು ಕೈ ಬೀಸಿ ಕರೆಯುತ್ತೆ. ಬಟ್ ಕೊನೆಗೇನಾಗುತ್ತೋ ಅದನ್ನ ಯಾರೂ ಕೂಡ ಬಲ್ಲವರಿಲ್ಲ. ರುದ್ರಾಕ್ಷಿ ಹಿಡಿದಂತ ಚಲುವೆ ಇನ್ಮುಂದೆ ಹೀರೋಯಿನ್ ಆಗ್ತಾಳ ಅಂತ. ಇಲ್ಲಿವರೆಗೂ ಕೂಡ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಮಾರ್ತಾ ಇದ್ಲು. ಇದೇ ಮೊದಲ ಬಾರಿಗೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಂತ ಈಕೆ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ಲು. ಬಟ್ ಈಗ ನಿರ್ದೇಶಕ ಸನೋಜ್ ಮಿಶ್ರಾ ಚಿತ್ರಕ್ಕೆ ನಾಯಕಿ ಆಗಬಹುದು ಅಂತ. ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ನಟಿಸ್ತಾಳೆ ಎನ್ನುವಂತ ಗುಸುಗುಸು ಶುರುವಾಗಿದೆ. ಇದಕ್ಕಾಗಿ ತನ್ನ ಲುಕ್ ಚೇಂಜ್ ಮಾಡ್ತಿದ್ದಾಳೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಿವೆ. ಸದ್ಯ ವೈರಲ್ ಆಗ್ತಾ ಇದೆ ಮೊನಾಲಿಸಾ ಮೇಕ್ ಓವರ್ ವಿಡಿಯೋ. ಹಾಗಾದ್ರೆ ಬಾಲಿವುಡ್ ಈಕೆಗೆ ರೆಡ್ ಕಾರ್ಪೆಟ್ ಹಾಸಿ ಕರೀತಾ ಇದೆಯಾ, ಬಾಲಿವುಡ್ನಲ್ಲಿ ಅವಕಾಶ ಕೊಡ್ತೀವಿ ಅಂತ. ಡೈರಿ ಆಫ್ ಮಣಿಪುರ್ ಚಿತ್ರದ ನಾಯಕಿಯಾಗಿ ಈಕೆಯನ್ನ ಏನಾದರೂ ಆಯ್ಕೆ ಮಾಡಿಕೊಳ್ಬಹುದಾ ಅನ್ನುವಂಥ ಒಂದಷ್ಟು ಗುಸುಗುಸುಗಳು ಶುರುವಾಗ್ತಾ ಇದ್ದಾವೆ. ಈ ಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ದಂಥ ಈಕೆಯ ಫೋಟೋ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಆಕೆಯ ನೀಲಿ ಬಣ್ಣದ ಕಣ್ಣುಗಳೇನಿದ್ದಾವೆ ಬಹಳ ಅಟ್ರಾಕ್ಟಿವ್ ಆಗಿದ್ದಾವೆ. ಹೀಗಾಗಿ ಆಕೆಯನ್ನು ಅನೇಕರೀಗ ಫೇಮಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ಆಕೆಗೆ ಬಾಲಿವುಡ್ನಿಂದ ಅವಕಾಶಗಳು ಬರ್ತಿದ್ದಾವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊನಾಲಿಸಾಗೆ ಆ್ಯಕ್ಟಿಂಗ್ ಬಗ್ಗೆ ಕೂಡ ಗೊತ್ತಿಲ್ಲ, ಹಾಗಾಗಿ ಪ್ರೊಫೆಷ್ನಲ್ ಆಗಿ ಟ್ರೈನಿಂಗ್ ಕೊಡಬೇಕು, ಜೊತೆಗೆ ಆಕೆಯನ್ನು ಒಂದಷ್ಟು ತಯಾರಿ ಮಾಡಬೇಕು. ಅದಕ್ಕೋಸ್ಕರ ನಿರ್ದೇಶಕ ಸನೋಜ್ ಮಿಶ್ರಾ ಅವರ ಚಿತ್ರಕ್ಕೆ, ಅಂದರೆ ಈ ಮಣಿಪುರದಲ್ಲಿ ಆದಂಥ ಒಂದಷ್ಟು ಹಿಂಸಾತ್ಮಕ ಕೃತ್ಯಗಳೇನಿದ್ದಾವೆ ಅದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಕೆಯನ್ನೇ ಹೀರೋಯಿನ್ ಆಗಿ ಮಾಡಬೇಕು ಅನ್ನುವಂಥ ಒಂದಷ್ಟು ಗುಸುಗುಸುಗಳು ಶುರುವಾಗಿದೆಯಂತೆ. ಇದು ನಿಜಾನೋ ಅಥವಾ ಆಕೆ ನಾಯಕಿ ಆಗ್ತಾಳೋ, ಆದರೂ ಕೂಡ ಇದೇ ರೀತಿಯಾಗಿ ಅವಕಾಶಗಳು ಸಿಗ್ತಾ ಹೋಗುತ್ತಾ ಅದನ್ನು ಕೂಡ ನೋಡಬೇಕಾಗಿದೆ. ಯಾಕೆಂದರೆ ಹಿಂದೆ ಕೂಡ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಎತ್ತುತ್ತಾ ಹಾಡನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ರೇಣು ಮಂಡಲ್ ಅವ್ರನ್ನ ಕರ್ಕೊಂಡು ಬಂದರು, ಎಷ್ಟು ಅವಕಾಶಗಳನ್ನ ಕೊಟ್ಟರು. ಕೊನೆಗೆ ಆಕೆ ಅಹಂಕಾರ ಅಂತ ಹೇಳಿದ್ರು, ಅವಕಾಶಗಳು ಸಿಗಲಿಲ್ಲ. ಈಗೇನೋ ಆಗಿ ಮತ್ತೆ ಅವ್ರು ಅದೇ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವಕಾಶಗಳು ಸಡನ್ ಆಗಿ ಸಿಕ್ಕರೂ ಕೂಡ ಆ ಸಕ್ಸಸ್ ಏನಿದೆಯಲ್ಲ ದೀರ್ಘಾವಧಿಯಾಗಿ ಇರೋದಿಲ್ಲ. ಹಾಗಾಗಿ ಈಕೆಯು ಕೂಡ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಾಳೆ. ಅನೇಕರು ಅವರವರ ಚಾನಲ್ಗಳಿಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಬಟ್ ಈ ಕಿರಿಕಿರಿಯಿಂದಾಗಿ ಅವರ ತಂದೆ ಕೂಡ ಇಲ್ಲಿ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ನೀನು ಇಂದೋರ್ಗೆ ಹೋಗು ಅಂತೇಳಿ ಕಳಿಸ್ಬಿಟ್ಟಿದ್ದಾರಂತ ಊರಿಗೆ. ಅಂದರೆ ಅಷ್ಟೊಂದು ಕಿರಿಕಿರಿ ಆಗ್ತಾ ಇದೆ ಅಂತ. ವ್ಯಾಪಾರಕ್ಕಿಂತ ಇಲ್ಲಿ ಮೀಡಿಯಾಗಳಲ್ಲಿ ಆಕೆಯನ್ನು ಸೆರೆ ಹಿಡಿಯೋದೇ ಜಾಸ್ತಿ ಆಯಿತು ಅನ್ನುವಂಥ ಕಾರಣಕ್ಕೆ. ಬಟ್ ಈಕೆಯ ಲುಕ್ ಬದಲಾಗ್ತಾ ಇದೆ, ಆಕೆಯನ್ನು ಒಂದಷ್ಟು ಚೇಂಜಸ್ ಮಾಡಬೇಕು, ಆ್ಯಕ್ಟಿಂಗ್ಗೆ ಸಂಬಂಧಪಟ್ಟಂತೆ ಪ್ರೊಫೆಷ್ನಲ್ ಆಗಿ ಟ್ರೈನ್ ಅಪ್ ಮಾಡಬೇಕು ಅನ್ನುವಂಥ ಒಂದಷ್ಟು ಗುಸುಗುಸುಗಳು ಶುರುವಾಗಿದ್ದಾವಂತೆ. ಈ ಸನೋಜ್ ಮಿಶ್ರಾ ಅವರ ಚಿತ್ರಕ್ಕೆ ಹೀರೋಯಿನ್ ಆಗಬಹುದು ಅನ್ನುವಂಥ ಸಾಧ್ಯತೆಗಳಿದೆ. ಆಗಲಿ, ಒಳ್ಳೆ ಅವಕಾಶಗಳು ಸಿಗಲಿ, ಒಳ್ಳೆ ರೀತಿಯಾಗಿ ಬೆಳೀಲಿ, ಎಲ್ರಿಗೂ ಕೂಡ ಅದು ಸಂತೋಷನೇ. ಎಲ್ಲೋ ಇದ್ದಂಥ ಒಬ್ಬಳು ಯುವತಿ ಹೀರೋಯಿನ್ ಆಗ್ತಾಳೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿನೇ. ಬಟ್ ಸಡನ್ನಾಗಿ ಮೇಲಕ್ಕೆ ಎತ್ಬಿಟ್ಟು ಸಡನ್ನಾಗಿ ಕೆಳಕ್ಕೆ ಬೀಳಿಸ್ತಾರಲ್ಲ, ಆ ರೀತಿ ಆಗದೇ ಇದ್ದರೆ ಸಾಕಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಹೋದರೆ ಆ ಸಕ್ಸಸ್ ಏನಿದೆ ದೀರ್ಘಾವಧಿಯಾಗೂ ಇರುತ್ತೆ. ಬಟ್ ಸಡನ್ನಾಗಿ ಮೇಲಕ್ಕೆ ಏರ್ಬಿಟ್ರು ಅಂದರೆ ಕೆಳಗೆ ಯಾವಾಗ ದೊಪ್ಪಂತ ಬೀಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆಕೆಗೆ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂದರೆ ಸಿಗಲಿ, ಅದರಲ್ಲಿ ಏನು ತಪ್ಪಿಲ್ಲ. ಸದ್ಯಕ್ಕೆ ಬಾಲಿವುಡ್ ಕಡೆ ಆಕೆ ಮುಖ ಮಾಡುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ.